ಇಲ್ವಂತೆ ಅಬ್ಸೆಷನ್ ನಾಳೆ ಅಂತ ಇರೋದು. ಇವ್ರು ನಾಳೆ ಡೇಟ್ ನೋಡಿರ್ಬೇಕು. ಟೈಮಲ್ಲಿ ನಿಮ್ಮ ಮಕ್ಕಳಾಟ ಆಡ್ತಾ ಇದ್ದಾರೆ ಯಶವಂತ್ ಅವರು. ಉದಯ್ ಕಾಲು ಬೀಳ್ತೀನಿ ಉದಯ್. ಗಿವ್ ಅವೇ ಮಾಡಿದಾಗ ಹೋಗಿರೋಷ್ಟು ಏನು ಹೋಗಲ್ಲ, ಕೊಟ್ರೆ ಇವ್ರಿಗೆ ಮೈಕ್ ಕೊಡ್ತೀವಿ, ಇವ್ರನ್ನೇ ಫಾಲೋ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಾಕು. ಓಕೆ, ಎಲ್ಲ ನಾನು ಅವ್ರ ಗರ್ಲ್ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ಕ್ಲಾರಿಫಿಕೇಶನ್ ಕೊಡಬೇಕು ಅಗತ್ಯನೂ ಏನಿಲ್ಲ. ಅಂಡ್ ಯಾರು ಏನ್ ಅನ್ಕೊಂಡ್ರೆ ಏನಂತೆ, ಹೀರೋಯಿನ್ ಹೆಂಗ್ ಆಡ್ತಾಳೆ ಹಂಗೆ ಆಡ್ತಾರೆ ಗಾಯ್ಸ್. ಮಾಡ್ಕೊಡ್ತಾ ಇದ್ದಾರೆ ನನಗೆ ತಿನ್ನಕ್ಕೆ. ಎಷ್ಟು ಲವ್ ನೋಡಿ ನನ್ನ ಮೇಲೆ ನಮ್ಮಮ್ಮಂಗೆ. ಸೆಕೆಂಡ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶೂಟ್ ಮಾಡ್ತಾ ಇದ್ವಿ ಎಲ್ಲ ರೆಡಿಯಾಗಿ. ನೀನು ಬ್ಯಾಂಗ್ಳೂರ್ಗೆ ಓಡಬೇಕು. ಸುಸ್ತಾಗ್ತಿದೆ ಡ್ಯಾನ್ಸ್ ಮಾಡಿ. ಎಲ್ಲ ರೀಲ್ಸ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀವಿ. ಏನು ಹೇಳ್ತೀರಾ ಯಶವಂತ್ ಅವ್ರು, ಹೆಂಗಿತ್ತು ಟ್ರಿಪ್ಪು? ಸೊ ಈ ಒಂದು ಕ್ಯಾಮರಾ ತಿರುಗಿಸ್ರಿ ಒಂದು ನಿಮಿಷ. ಮತ್ತೆ ಕರಿ ಕರಿ ಮುಸುಡಿಗೆ ಕರಿ ಕರಿ ಚಶ್ಮಾ. ನಮ್ಮ ಉದಯ್ ಅವರಲ್ಲಿ ಒಂದು ಸ್ಪೆಷಾಲಿಟಿ ಕರಿ ಕರಿ ಮುಸುಡಿಗೆ ಕರಿ ಕರಿ ಚಶ್ಮಾ ಅದನ್ನ ಹಾಕ್ತೀವಿ. ನೀಟಾಗಿ ತೋರಿಸಿ. ಕೃತಿ ಅವ್ರು ನನ್ನ ಬೈಕೊಂತಾ ಇರ್ತಾರೆ ಇವಾಗ ಒಂದ್ಸಲಿ ಅಲ್ವಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲೋಗಿ ಹೋಗು ಒಳಗಡೆ ಹೋಗು. ಒಂದು ನಿಮಿಷ ಬಾಯಿ ಕಾವ್ಯ. ಈಗ ಇಲ್ಲಿ 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 ಫ್ಲೆಕ್ಸ್ ಮಾಡಿ ನೀಟಾಗಿ ಬಾ. ಡೌನ್ ಬಾ. ಹಾ ಇಡ್ಕ ಇವಾಗ. 3, 2, 1 ಸ್ಟಾರ್ಟ್. ಹಲೋ ಶಿಲುಲು. ಗುಡ್ ಮಾರ್ನಿಂಗ್. ಇನ್ನ ರೀಲ್ಸ್ ಶೂಟ್ ನಡೀತಾ ಇದೆ. 1:30ಗೆ ಅಬ್ಸೆಷನ್ ಮೂವಿ ಬುಕ್ ಮಾಡಿದ್ದಾರೆ. ಮೂವಿಗೆ ಹೋಗ್ತಾ ಇದ್ದೀವಿ. ನಾನು ನೋಡಿದ್ದೀನಿ, ಪ್ರವೀಣು ನೋಡಿದ್ದಾರೆ, ಬಟ್ ಇವರೆಲ್ಲ ಇನ್ನ ಯಾರು ನೋಡಿಲ್ಲ. ಸೊ ಅಬ್ಸೆಷನ್ ಮೂವಿಗೆ ಹೋಗ್ತಾ ಇದೀವಿ. 2 rupees ಹಾಕಿ ಮಾಡಿದ್ದಾರೆ, 12 rupees ಇವರು. ಸೂಪರ್ ವಿಡಿಯೋ ಶೂಟ್ ಮಾಡ್ತಾ ಇದ್ರಿ. ಯಶವಂತ್ ಅವರಿಗೆ ಚಿಕ್ಕ ಮಕ್ಳು ಅಲ್ಲಿ ಬೈದ್ ಹೋಗಿಲ್ವ ವಾಚ್ಮ್ಯಾನು. ಆ ಅಂಕಲ್ ಬೈದಾಗಿದ್ರು ಚಿಕ್ಕ ಮಕ್ಳು ಆಡೋ ಆಟದಲ್ಲಿ ಆಟ ಆಡ್ತಾರೆ. ವಾಚ್ಮನ್ ಏನಂದಿದ್ ಗೊತ್ತಾ, ನಿಮ್ ಜೊತೆ ಇದಾರಲ್ಲ ಅವ್ರು ಆಡೋದು ಚಿಕ್ಕ ಹುಡುಗಿ ಆಡೋದು. ಇವಾಗ ಮಿಂಟಿಂಗ್ ಮಾಲಿಗೆ ಬಂದಿದ್ದೀವಿ. ಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಚೆಕ್ಔಟ್ ಆಗಿ ರೆಸಾರ್ಟಿಂದ ಮಿಂಟಿಂಗ್ ಮಾಲಿಗೆ ಬಂದಿದ್ದೀವಿ. ಅಬ್ಸೆಷನ್ ಮೂವಿ ನಾವು ಹುಚ್ಚಿಡ್ಸ್ಬಿಟ್ಟಿದೀವಿ ಇವ್ರಿಗೆ ನೋಡ್ಬೇಕು ಅಂತ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರುವಂತ ಅಬ್ಸೆಷನ್ ಮೂವಿ ನೋಡಬೇಕು. ಸ್ಟಾರ್ಟ್ ಆಗೈತೆ, ಬೇಗ ಬನ್ನಿ. ಅಲ್ಲಿ 1:30 ಚಿಕ್ಕ ಮಕ್ಳಿಗೆ ಮೂವಿ ಎತ್ತನ ಮಾಲ್ ಅತ್ತೆ. ಓಕೆ ಗೈಸ್, ಮೂವಿಗೆ ಹೋಗ್ಬೇಕಾದ್ರೆ ಎಲ್ಲ ಹೆಂಗಿದ್ದೀವಿ, ಮೂವಿಯಿಂದ ವಾಪಸ್ ಬರ್ಬೇಕಾದ್ರೆ ಎಲ್ಲ ಹೆಂಗಾಗಿರ್ತಾರೆ ಬುಕ್ ಮಾಡಿದೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಇವಾಗ ತಗೊಂತಿದ್ದೇನೆ. 70 gates. നാളെയാണല്ലേ tomorrow? Why? It's not that today. No, it is showing in Book My Show. 1:30 show. 1:30 ದೃಶ್ಯಂ. ಇಲ್ಲಿ ಮೂವಿನೇ ಇಲ್ವಂತೆ ಅಬ್ಸೆಷನ್ ನಾಳೆ ಅಂತ ಇರೋದು. ಇವ್ರು ನಾಳೆ ಡೇಟ್ ನೋಡಿರ್ಬೇಕು. ಬುಕ್ ಮಾಡಿಲ್ಲ ಸದ್ಯ. ಬುಕ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ. ಬೇರೆ ಕಡೆ 4:30 ಇರುತ್ತೆ, ಚೆಕ್ ಮಾಡಿ. ಇವ್ರು ಹೇಳ್ತಾರೆ, ಇವರು ಆನ್ ದ ವೇ ಚೆಕ್ ಮಾಡಿ. ಸಕ್ಕತ್ತಾಗಿ ಬಂದಿದ್ದೀರಾ, ವಿಡಿಯೋ ಮಾಡಿ ತಗೊಂಡಿದ್ದು ಒಳ್ಳೇದಾಯ್ತಿತ್ತು. ಫಸ್ಟ್ ಟೈಮ್ ಏನೋ ಮೇ ಬಿ ಈ ತರ ಅದು ನಾಳೆದು ಇರೋದು ಇವತ್ತು ನೋಡಿರೋದು. ಪ್ರಿನ್ಸಿಪಲ್ ನಾವೆಲ್ಲ ಈ ತರ ಅಡುಗೆ ಆಡ್ತೀವಿ, ಬಟ್ ಈಗ ಕೇರಳದಲ್ಲಿ ಇವತ್ತು ರಿಲೀಸ್ ಮಾಡ್ತಿಲ್ಲ, ನಾಳೆ ಮಾಡ್ತಾರೆ. ಓವರ್ ಆಕ್ಟಿಂಗ್ ಬೇಡ, ತಗೊಳ್ಳಿ. ಈಗಾಗಲೇ ನಿಮ್ಮ ಹತ್ರ ಮಾತ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಕನ್ಸ್ ಕಾಣ್ಬಿಡಿ. ಇವತ್ತಿಲ್ಲ ಕಣೆ ಈ ಮೂವಿ ಎಲ್ಲೋ. ತುಂಬಾ ಆಸೆ ಇಟ್ಕೊಂಡು ಬಂದ್ರು ಪಾಪ ಯಶವಂತ್ ಅವರು. ಫುಲ್ ಸ್ಪೀಡ್ ಆಗಿ ಬಂದ್ರು. ನಾಳೆ ಏನಕ್ಕೆ ಇಷ್ಟೊತ್ತು ಬರ್ತಾ ಇದೆ? ಇಳ್ಕೊಂಡು ಹೋಗಿ ನಡೀರಿ.
ಸೊ ಗೈಸ್ ಇವಾಗ ನಾವು ಕೇರಳದಲ್ಲಿ ಮೂವಿನ ರಿಲೀಸ್ ಆಗಿಲ್ಲ, ನಾಳೆ ರಿಲೀಸ್ ಆಗ್ತಿರೋದು. ಅದಕ್ಕೆ ಇವಾಗ ಮೈಸೂರು ಕಡೆ ಹೋಗ್ತಾ ಇದೀವಿ. ಮೈಸೂರಲ್ಲಿ ಎಲ್ಲಾದ್ರೂ ಇದ್ರೆ ಮೈಸೂರಲ್ಲಿ ಬುಕ್ ಮಾಡಿ ಹೋಗ್ತೀವಿ ಊಟಕ್ಕೆ ನಿಲ್ಲಿಸಿದಾಗ. ಇವಾಗ ಇಲ್ಲಿ ಬಂಡೀಪುರ್ ಫಾರೆಸ್ಟ್ ಇದು ಅಲ್ಲಿದ್ದೀವಿ. ಈ ಅಣ್ಣನ್ ನೋಡಿ ಗೈಸ್, ಮಗು ಆಗೋ ಟೈಮಲ್ಲಿ ಮಕ್ಕಳಾಟ ಆಡ್ತಾ ಇದಾರೆ. ಅಪ್ಪ ಆಗೋ ಟೈಮಲ್ಲಿ ಮಕ್ಕಳಾಟ ಆಡ್ತಾ ಇದಾರೆ ಯಶವಂತ್ ಅವರು. ಇಲ್ಲಿ ನೋಡಿ ಹೆಂಗ್ ಕುತ್ಕೊಂಡವ್ರೆ ಅಂತ. ನಮ್ ಕಡೆ ಮಗ ಮಚ್ಚ ನಿನಗೆ ಊಟ ಸುಲುಲು. ಹಲೋ ಗುಡ್ ಮಾರ್ನಿಂಗ್. ಬಾ ಮಚ್ಚ ಕಾಲ್ ಹಿಡ್ಕೊ ಇಲ್ಲಿ. ಅಯ್ಯೋ ದೇವ್ರೇ, ಹೆಂಗ್ ಕುತ್ಕೊಂತಾರೆ ಇವಾಗ ನೋಡ್ಬೇಕು ಇವ್ರು. ನಿಮ್ ನಗು ತುಂಬಾ ಚೆನ್ನಾಗಿದೆ. ನಾನು 2 ತರ ಒಕ್ಕ ಹೋಗು ನಗ್ತೀನಿ. ತುಂಬಾ ಸಿಂಪಲ್ ಆಗಿ. ಅಲ್ಲ ಈಗ ಎರಡನೇದು ಒಂದೇದು ಹೇಳ್ದಲ್ಲ ಅದೇ ಇಲ್ಲಿ ಬಾರೋ, ಇಲ್ಲಿ ನೀಡ್ಗೋ ಇಲ್ಲಿ. ಎಂತ ಹಾಕೋ ಹಾಕುಪ್ಪ ಹಾಕು ಪುಟ್ಟ. ನೀನು ಈ ಕಡೆಗೆ ಹಾಕು. ಬೇಡ 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 ಅದಕ್ಕೆ ಎರಡನೇ ಕಾಲ್ ತಲೆ ಇಲ್ಲ ಆನೆ ಅಲ್ಲಿ ಅಲ್ಲಿ ಅಲ್ಲಿದೆ. ಬರುತ್ತೆ 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 ಬಂತು 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 ಬಂತು. ಹೋಗ್ಬೇಡ ಕಣೆ, ಅಷ್ಟತ್ರ ಹೋಗ್ಬೇಡ ಕಣೆ. ಬಸ್ಸು 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 ಬಂತು 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 ಬಂತು. ಹಿಂದಿನ ಹಿಂಗೆ ತಗೋ ಮಚ್ಚಿ. ಹೋಗಿ ಹೋಗಿ ಹೋಗಿ. ಹಿಂದೆ ಎತ್ಕೊಳ್ಳಿ ಹಿಂದೆ ಎತ್ಕೊಳ್ಳಿ. ಬೀಜ ಬಾಯಿಗೆ ಬಂತು ಆನೆ ನೋಡಿ. ಹೋಗಿ ಮೂಮೆಂಟ್ ನೋಡ್ತಾ ಇದೀನಿ ಮಗ, ತಗೋತಾ ಇದೀನಿ. ತಗೋ 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 ತಗೋ. ಬೇಡ 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 ಮಗ. ಉದಯ್ ಉದಯ್ ನಿನ್ ಕಾಲು ಬೀಳ್ತೀನಿ ಉದಯ್. ಬೇಡ ಬೇಡ ಬೇಡ. ಮರಿ ಆನೆ ಇದೆ ನೋಡಿ, ಹೆಂಗ್ ಸಾಕದಾಗಿದೆ. ಆನೆ ಬಂತದೆ ಉದಯ್, ಬಂತು ಬಂತು ಬಂತು. ಶೂಟ್ ಹರ್ ಥಿಂಗ್ಸ್ ಆಲ್ಸೋ. ಏನ್ರಿ ಮರಿಯಾನೆ? ಮರಿ ಆನೆ ಇದೆ ನೋಡಿ, ಹೆಂಗ್ ಸಕ್ಕದಾಗಿದೆ. ಅಲ್ಲಿ ನೋಡಿ ಆ ಕಡೆ. ಓಕೆ ವಿಲ್ ಗೋ. ಬನ್ನಿ ಬನ್ನಿ ಪ್ರಾಣಿಗಳೇ, ಆ ಪ್ರಾಣಿ ಬಿಟ್ಬಿಟ್ಟು ಅವಾಗಲೇ ಬಂದಿದ್ದು ಹೆಂಗ್ ಆಯ್ತು ಗೊತ್ತಾ? ಆಗ್ಲೇ ಅಟ್ಟಾಡ್ಸ್ಕೊಂಬಂತಲ್ಲ ಗೈಸ್, ಆ ಒಂದು ಕ್ಲಿಪ್ ಸರಿಯಾಗಿದೆ. ನಿಮಗೆ ತೋರಿಸಿ ತಗೊಳ್ಳಿ. ಬಟ್ ಅದು ಈ ಆಂಗಲ್ ಅಲ್ಲಿ ಆಗಿದೆ. ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಕೊಳ್ಳಿ. ಓಕೆ ಕಟ್ ಮಾಡಿ ಆ ಕ್ಲಿಪ್ ನಾನು ನನ್ನ ರೀಲ್ ಹಾಕಿರ್ತೀನಿ. ಇವ್ರ ಚಾನಲ್ ಅಲ್ಲಿ ಫ್ರೀ ಆಗಕ್ಕಾಗಲ್ಲ, ಓಡ್ಬಿಟ್ರೆ ನಮ್ಮಲ್ಲಿ ಆ ವಿಡಿಯೋ ಇರೋದು ನನ್ನ ಫೋನ್ ಅಲ್ಲಿ ಕಳ್ಸ್ಕೊತೀವಿ. ಈಗ ಅಟ್ಲೀಸ್ಟ್ ನಿಮ್ಮ ಹೆಂಗ್ ಬಂತು ಗೊತ್ತಾ ಅದು? ನಮ್ ಗಾಡಿಲೇ ಒಂದಷ್ಟು ಪ್ರಾಣಿಗಳಿದಾವೆ. ಇಲ್ಲೊಂದು ಪ್ರಾಣಿ ಇದೆ ನೋಡಿ, ಪ್ರಾಣಿ ತರನೇ ಕುತ್ಕೊಂಡಿದೆ ಸೇಮ್. ಇಲ್ಲಿ 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 ಇದು ಪ್ರಪಂಚ ಪ್ರಳಯ ಆಗುತ್ತೆ ಒಂದು ಬಿಳಿ ಕಾಗೆ ಬಂದಾಗ ಅಂತ ಹೇಳಿದ್ರು ಗೊತ್ತಾ? ಇದನ್ನ ಹಾಕ್ಬೇಡಿ. ನನ್ ಕರ್ಮ. ಏನಯ್ಯ ನಮ್ ಗರಡಿ ಮನೆ ಅಲ್ಲ ಯಾವನು ಮಕ್ಕಳು. ಗೈಸ್ ಇವಾಗ ಸನ್ಫ್ಲವರ್ ಅಲ್ಲಿ ಕಾಣಿಸ್ತು, ಅದಕ್ಕೆ ಶೂಟ್ ಮಾಡೋಣ ಅಂತ ಬಂದ್ವಿ. ಇವರು ಕಂಡಿಡ್ತೀವಿ ನೋಡಿ ಮಾತಾಡ್ಸಿದ್ರು. ಇದು ಈ ಬ್ಲಾಗ್ಗೆ ಬಂದು ನಾವು ಟೈಟ್ಲ್ ಕೊಡ್ತಾ ಇದೀವಿ, ಬ್ಲಾಗ್ ವಿತ್ ಕಪ್ಪೆ ಕಾವ್ಯ ಅಂತ. ಫೋಟೋಗಾ ಮಾವಿನಕಾಯಿ ತಿಂತಾ ಇದೀವಿ, ಮೈಕೆ ಯೂಸ್ ಮಾಡ್ತಾರೆ. ನನಗೆ ಶೂಟ್ ಮಾಡ್ತಾ ಇರಲ್ಲ. ನಮ್ಮ ಬ್ಯಾಗಲ್ಲಿ ಇಲ್ಲ ಮೈಸೂರು. ಬೈಕ್ ತಂದಿರೋರು ಹೌದೌದು. ಈಗ ಹೊಸದು ಎಪಿಕ್ ಅವ್ರ ಮನೇಲಿ ಆರ್ಡರ್ ಮಾಡಿದ್ದಾರೆ, ಅದನ್ನ ನನಗೆ ಕೊಡ್ತಾರೆ. ಓಕೆ ಕೊಡೋಣ, ಅದರಲ್ಲಿ ಏನೂ ಇಲ್ಲ. ಎಷ್ಟೊಂದು ಜನಕ್ಕೆ ಎಷ್ಟೊಂದೇ ಹೆಂಗೆ ಕೊಟ್ಬಿಟ್ಟಿದೀವಂತೆ. ಗೈಸ್ ನಾನೀಗ 7ನೇ ಮೈಕ್ ತರಿಸಿರೋದು, ಅಂದರೆ ಕಳೆದಾಕೊಂತಿರ್ತೀನಿ ನಾನು. ಹಾಗಾಗಿ ಈ ಮೈಕ್ನು ಇವ್ರು ಕೇಳ್ತಿದ್ದಾರೆ. ಸೊ ನಾನು ಎಷ್ಟೊಂದು ವೀಡಿಯೋಗಳು ಗಿವ್ ಅವೇ ಮಾಡಿದಾಗ ಹೋಗಿರೋಷ್ಟು ಏನು ಹೋಗಲ್ಲ ಕೊಟ್ಟರೆ ಇವ್ರಿಗೆ ಮೈಕ್ ಕೊಡ್ತೀವಿ. ಇವ್ರನ್ನೇ ಫಾಲೋ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಸಾಕು. ಓಕೆ ಆ್ಯಂಡ್ ನಿಮಗೂ ಮೈಕ್ ಬೇಕಂದ್ರೆ ಹೇಳಿ ಗೈಸ್. ಯಾರಿಗಾದ್ರೂ ವಿಡಿಯೋ ಮಾಡೋದಕ್ಕೆ ಎಕ್ವಿಪ್ಮೆಂಟ್ ಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಕೇಳಿ, ನಾಚ್ಕೊಳಕ್ಕೆ ಹೋಗಬೇಡಿ. ಐ ವಿಲ್ ಹೆಲ್ಪ್ ಯು ಆನ್ ದಟ್. ಆನೆ ಹೆಂಗಿತ್ತು ಆನೆ? ಏಣಿ ತಗೊಂಡು ಹೋಗ್ತೀರಾ ಏಣಿ? ಕೊಬ್ಬು ಹೆವಿ ಜಾಸ್ತಿ. ಯಾರು ನನ್ಗ? ನನ್ಗ ಕುಡೀರಿ, ಕಡಿಮೆ ಆಗುತ್ತೆ ಸ್ವಲ್ಪ ಇವಾಗ. ಅಯ್ಯಯ್ಯೋ ಗೈಸ್ ಹೆಂಗ್ ಕುಡಿತವ್ರೆ.
ಸಮ್ಮರ್ ಎಸ್ಕೇಪಾ? ಇಷ್ಟೇಷ್ಟಲ್ಲಿ ಏನೋ ಬರುತ್ತೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಸೊ ಗೈಸ್, ನಾವು ವೈನಾಡಿಂದ ಬೆಂಗಳೂರು ರಿಟರ್ನ್ ಹೋಗ್ಬೇಕಾದ್ರೆ ಮೈಸೂರಲ್ಲಿ ಸ್ಟಾಪ್ ಹಾಕಿ ಅಬ್ಸೆಷನ್ ಮೂವಿ ನೋಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದನ್ನ ಸೈಡ್ಗೆ ಇಡೋಣ, ಯಾಕಂದ್ರೆ ನಾನು 3 ಸತಿ ನೋಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಸ್ಪೆಷಲ್ ಜಾಗ ಇದೆ ನೋಡಿ, ಇಲ್ಲಿ ಸೂರ್ಯಕಾಂತಿ ಬೆಳೆಸಿದ್ದಾರೆ. ಆ್ಯಂಡ್ ನನ್ನ ಫೇವ್ರೇಟ್, ನಾನು ಯೂಶ್ವಲಿ ತುಂಬ ವರ್ಷಗಳಾಗಿತ್ತು ನೋಡಿ. ಆ್ಯಂಡ್ ಈ ಜಾಗದಲ್ಲಿ ಫೋಟೋ ಹಿಡಿಯೋದಕ್ಕೆ ಅಣ್ಣ ಚಾರ್ಜ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಗೊಬ್ಬರ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಈ ಜಾಗದಲ್ಲಿ ಎಷ್ಟು ಹಣ ಒಬ್ರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಯಾವಾಗಾದ್ರೂ ಬಂದರೆ ನನ್ನ ಹೆಸರು ಹೇಳಿ, 10 ರೂಪಾಯಿ ತೊಗೊಳ್ಳಲ್ಲ ಅಣ್ಣ. ಥ್ಯಾಂಕ್ ಯು ಅಣ್ಣ. ಗುಂಡ್ಲುಪೇಟ್ ಅಂತ ಆ ಲೊಕೇಶನ್ನೇ ಹೇಳಿಲ್ಲ ನಿಮಗೆ. ಗುಂಡ್ಲುಪೇಟೆ ಮೆನ್ಷನ್ ಮಾಡ್ಬಿಡಿ ಟೆಕ್ಸ್ಟಲ್ಲಿ, ಎಡಿಟ್ ಹಾಕಿ ಇದಕ್ಕೆ ಮಾಡ್ತೀರಾ, ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡಿಬಿಡಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ, ಎಷ್ಟಣ್ಣ ನಿಮ್ಮದು? ಮೈಕ್ ಬಾಕ್ಸ್ ಇಲ್ಲೇ ಇದೆ. ಪ್ರವೀಣ್ ಅವ್ರ ಮೈಕೆ ನಾನು ಈಸ್ಕೊಳ್ಳೋದ? ನಾವು ಸುಮ್ಮನೆ ಹೇಳಿದ್ದು ಗೈಸ್ಕೊಂಡಲ್ಲ. ಕಮೆಂಟ್ ಹಾಕ್ತಾರೆ ಜನ, ಹಾಕ್ಲಿ ಬಿಡಿ, ಅವ್ರಿಗೆ ಕೊಡಿಸ್ಬಿಡಿ. ಆಯ್ತು, ಓಕೆನಾ? ಇಲ್ಲ, ನಿಮ್ಮನ್ನೇ ತೋರಿಸ್ತೇವೆ ನವಾಜ್ ಅವರೇ. ಎಷ್ಟು ಬೆಳ್ಳಗಿದ್ದೀನಿ ನೋಡಿ. ಅಯ್ಯೋ ದೇವ್ರೆ, ನಾನು ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಹೋಗಲ್ಲಿ ಬಂದಲ್ಲಿ ಹುಡುಗರೆಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸ್ತಾರೆ. ಮಳೆನಾ? ಯಾರಿಗ್ ಗೊತ್ತು? ನನಗೆ ಎಷ್ಟು ದೊಡ್ಡ ಮನಸ್ಸು ಪ್ರವೀಣ್ ಅವರಿಗೆ. ಈ ಮಳೆ ಸ್ಟಾರ್ಟ್ ಹೋಗ್ಬಿಟ್ಟಿದೆ. ಇಲ್ಲ, ಅಲ್ಲಿ ನೀರು ಇಲ್ಲೆಲ್ಲ ಸಿಡಿದೈತಲ್ಲ, ಅದಕ್ಕೆ. ನಡೀರಿ ಆ ಕಡೆ ದಾನ ಶೂರ ಕರ್ಣ, ಬನ್ನಿ. ಕನ್ನಡ ಅಲ್ಲ ಗೈಸ್, ನಮಗೆ ಭಗವಂತ ಕೊಡ್ತಾನೆ, ನಾವು ನೀಡಿದವರಿಗೆ ನೀಡಾವ ಅಂತ ಮಾಡ್ಬೇಕು. ಎಣ್ಣೆ ಕೂಡ 5 ನಿಮಿಷ ಆಗಿಲ್ಲ, ಮತ್ತೆ ಇನ್ನೊಂದು ಬ್ರೇಕ್ ಹಾಕಿದ್ದಾರೆ. ಸಮೋಸಾ ಬ್ರೇಕ್, ಈರುಳ್ಳಿ ವಡೆ ಅಂತ ಹೇಳಿ ಸಮೋಸಾ ವಡೆ ಬ್ರೇಕ್ ತಿಂತಾ ಇದ್ದಾರೆ. ಈ ಪಪ್ಸಲ್ಲಿ ಬಿಸಿ ಇಲ್ಲ, ಅದರೊಳಗಡೆ ಮೊಟ್ಟೆ ಇಲ್ಲ. ನಮ್ಮ ಬಾಸ್ ಪ್ರವೀಣ್ ಅವರು ಒಬ್ಬನೇ ಏಕಾಂತದಲ್ಲಿ ಕೂತ್ಕೊಂಡಿದ್ದಾರೆ. ಕೇಳಿ ಯಾಕೆ ಒಬ್ಬರೇ ಕೂತಿದ್ದಾರೆ ಅಂತ. ಲವ್ ಫೇಲ್ಯೂರ್ ಅಂತ ಅವ್ರಿಗೆ. ನಿಮ್ಮ ಜೊತೆ ತಾನೇ ಇವತ್ತು ಫೇಲ್ ಆಗಿದ್ದು ಬ್ರೇಕು. ಅವ್ರಿಗೆ 12 ಜನ ಹುಡುಗಿ ಮೇಂಟೈನ್ ಮಾಡೋದು ಕಷ್ಟ ಆಗಿದೆ. ತಿರುಗಿಸಿ ಕಡೆ ಹೇಳ್ತಾ ಇದ್ದೀನಿ, 12 ಜನ ಹುಡುಗಿನ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಏಕಾಂತಕ್ಕೆ ಹೋಗಿದ್ದಾರೆ ಅವರು. ಸೊ 13ನೇವ್ರು ನೀವಾ? ನಾನಿಲ್ಲ, ನಾನು ಅಲ್ಲಿ ಇಷ್ಟಲ್ಲೇ ಇಲ್ಲಪ್ಪ. ಹೌದಾ? ಯಾವ ಲಿಸ್ಟಲ್ಲಿ ಇರ್ಬೋದು ನೀವು? ಗೈಸ್, ಅವಾಗಲೇ ಹೇಳ್ದಂಗೆ ಇವ್ರು 12 ಜನ ಗರ್ಲ್ ಫ್ರೆಂಡ್ಸು. ಪಾಪ ಒಂದು ಹುಡುಗನಿಂದ ಸಿಂಗಲ್ ಆಗ್ತಾ ಇದ್ದಾರೆ. ಎಲ್ಲ ನಾನು ಅವ್ರ ಗರ್ಲ್ ಫ್ರೆಂಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲ ಗೈಸ್, ನಾನು ಅವ್ರ ಗರ್ಲ್ ಫ್ರೆಂಡ್ ಅಲ್ಲ. ವಿ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಶೂಟ್ಸ್ ಇದೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಸಿಗ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಹೇಳಿ ಸರ್. ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೈಕ್ ಇದೆಯಾ? ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಕಪ್ಪ ಕಾವ್ಯ ಅವರ ಅಭಿಮಾನಿ ಸಂಘದಿಂದ ಬಂದಿದ್ದೀವಿ. ಸೊ ಕಿಪಿ ಕೀರ್ತಿ ಅವ್ರನ್ನ ಶೂಟ್ ಕರೆದ್ರೆ ಬರಲಿಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ನೀವೆಲ್ಲ ಹಂಗೆ ಅನ್ಕೋಬೇಡಿ. ಮೇ ಬಿ ಕ್ಲಾರಿಫಿಕೇಶನ್ ಕೊಡಬೇಕು ಅಗತ್ಯ ಏನಿಲ್ಲ. ಆ್ಯಂಡ್ ಯಾರು ಏನು ಅನ್ಕೊಂಡ್ರೆ ಏನಂತೆ. ಹಾಯ್ ಶಿಷ್ಯ, ಹೇಗಿದ್ದೀರಾ? ಹೇಳಿ ಗುರು. ಕೇಳಿ. ಓಕೆ, ಹೋಗಿ ಇದರಲ್ಲಿ ಆಟೋದಲ್ಲಿ ಬನ್ನಿ, ಕಾರಲ್ಲಿ ನಾವು ಹೋಗ್ತಿದ್ದೀವಿ. ಕೆಂಬಸ್ ಹತ್ತಿ ಇವ್ರನ್ನ ಹತ್ತಿಸ್ತಾ ಇದ್ದೀವಿ ಮುಂದೆ. ಮುದ್ದು ಕ್ವೀನ್ ಮನೆಯವ್ರಿಗೆ ಬಂದಿದ್ದೀವಿ. ಏನು ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಹೊಟ್ಟೆ ಇಟ್ಕೊಂಡ್ಬಿಡ್ತು, ಹಂಗೆ ಬಂದೆ. ಸೊ ಕಾಫಿ ಮಾಡಲ್ವೇನಮ್ಮ? ಹಾಲು ತರಬೇಕಾ ನಾವೇ? ಮೈಮಾ ಪೆರದಾನ ಅಂಜಲ. ಬಲೆ ಯಾವ ಹೆದರ್ಕೊಳ್ಳೋದು ಅದು. ನೋಡಿ ಹೆಂಗ್ ಬೈತವ್ರ ಅವ್ರ ಮಗಳಿಗೆ. ಹಾಯ್ ಹೇಳು ಮೈಮಾ, ಹಾಯ್ ಹೇಳು, ಹಾಯ್ ಹೇಳು. ನಿಂಗೆ ಇಷ್ಟನಾ ಪಾಸ್ತಾ ಅಂದ್ರೆ ಇಷ್ಟನಾ? ಜೀರಿಗೆ ನೀರು ಮಾಡಿಕೊಟ್ಟಿದ್ದಾರೆ ಹೊಟ್ಟೆ ನೋವಿಗೆ. ಇವರೆಲ್ಲ ಎಲ್ಲೋ ಅಂತ ಗೊತ್ತಿಲ್ಲ, ನಾನು ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ, ಯಾರೂ ಇಲ್ಲ ಇಲ್ಲಿ. ಈಚೆ ನಿಂತ್ಕೊಂಡವ್ರ ಮಾತಾಡ್ತವ್ರ.
ಗೈಸ್ ಎಪಿಕ್ ಪ್ರವೀಣ್ ಅವ್ರನ್ನ ನೋಡಿ ಅವ್ರ ಫೋಟೋ ನೋಡಿ ಎಲ್ಲಿ ತಿರುಗಿ. ವಾಟ್ ಐ ಆರ್ಡರ್ಡ್ ಆ್ಯಂಡ್ ವಾಟ್ ಐ ಗಾಟ್. ಇದು ಮೀಶೋ ಅಲ್ಲಿ ಆರ್ಡರ್ ಮಾಡಿದರೆ ಅಮೆಝಾನ್ ಪ್ರಾಡಕ್ಟ್ ಬಂದ್ಬಿಟ್ಟಿದೆ. ಕೂತ್ಕೊಳ್ಳಿ ಬನ್ನಿ ನೋಡಿ. ಕ್ವೀನ್ ಅವರು ಫುಲ್ಲು ಅಡುಗೆ ಮಾಡಿಸಿದ್ದಾರೆ, ನಾವು ಬರ್ತಾ ಇದ್ದೀವಿ ಅಂತ. ಕೇಳಿಸ್ಕೊಂತ ಇಲ್ಲ ಅವರು. ಅಯ್ಯೋ ಮೈಮೋ ಬಾಯಲ್ಲಿ ಬಾಯಿ ಅಂತ. ಇವಾಗ ಸ್ವಾತಿ ಅವರಿಲ್ಲ, ಅವ್ರ ಫ್ರೆಂಡ್ನ ಡ್ರಾಪ್ ಮಾಡಕ್ ಹೋಗಿದ್ದಾರೆ, ನಾವೆಲ್ಲ ಹೊರಟ್ವಿ. ಇವಾಗ ಮೂವಿಗೆ ಹೋಗ್ತಾ ಇದೀನಿ, ಅಬ್ಸೆಷನ್ ಮೂವಿಗೆ. ಯಶವಂತ್ ಅವ್ರಿಗೆ ಮೂವಿ ನೋಡಿದೆ, ಬ್ಯಾಂಗ್ಳೂರ್ಗೆ ಹೋಗಕ್ ಆಗಲ್ವಂತೆ, ಅಬ್ಸೆಷನ್ ಮೂವಿಗೆ ಹೋಗ್ತಾ ಇದೀವಿ. ಬಾಯ್ 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 ಬಾಯ್. ಕಟ್ಟಾಗಿ ಇವಾಗ ಮೈಸೂರಿಗೆ ಬಂದಿದ್ದೀವಿ. ಕೇರಳ ಮಾಲಿಂದ ಇವಾಗ ಮೈಸೂರು ಮಾಲಿಗೆ ಬಂದಿದ್ದೀವಿ. ಇವಾಗಾದ್ರೂ ಟಿಕೆಟ್ ಕರೆಕ್ಟಾಗಿ ತಗೊಂಡ್ರೆ ನೋಡೋಣ. ಓಕೆ, ಮೂವಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಟಿಕೆಟ್ ತಗೊಳ್ತಾ ಇದ್ದಾರೆ. ಮೂವಿದು ಬೋರ್ಡೇ ಇಲ್ಲ ಇಲ್ಲಿ. ಇವ್ರು ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ಟು ಇಷ್ಟೊಂದೆಲ್ಲ ಮೂವಿ ಒಂದೇ ಸಲ ಬಿಟ್ಟವ್ರ? ಚಾನ್ಸೇ ಇಲ್ಲ. ಇದು ಯಾವ ಮೂವಿ ಇದು? ಸೊ ಅಲ್ಲಿ 100 ಜನ ಇದ್ರು, ಗುದ್ದಾಡ್ಕೊಂಡು ಹೊಟ್ಟೆ ನೋವು ಅಂತ ಹೇಳಿ ಟಿಕೆಟ್ ತಗೊಂಡ್ಬಂದಿದ್ದೀನಿ. ಆಗ್ಲೇ ಎಲ್ಲ ನೋಡಿದ್ರು, ಒಂದ್ 3 ಜನ ಇದ್ರು ಅಷ್ಟೇ. ಕಟ್ ಮಾಡಿ ಎಲ್ಲಿ ಇಷ್ಟ ಆ ಕಡೆ ಹೋಗ್ಬೇಕು, ನಾವ್ಯಾಕೆ ಈ ಕಡೆಗೆ ಹೋಗ್ತಾ ಇದೀವಿ. ಚೇರ್ಗಳು ನೋಡಿ, ಕೆಲಸ ಮಾಡಕ್ ಹೋಗ್ತಾ ಇರೋದೆಲ್ಲ ಚೇರ್ ನೋಡ್ಬಿಟ್ಟು ಇದೇ ಥಿಯೇಟರ್ ಅನ್ಕೋಬಿಟ್ಟಿದೆ. ಅರ್ಜೆಂಟ್ ಅಲ್ಲಿ ಇದ್ದಾನೆ ಅಣ್ಣ ಹುಡುಗ. ಯಶವಂತ್ ಅವರಿಗೆ ಓಡ್ತಾ ಇದ್ದಾರೆ, ಅವರೊಬ್ರು ಇನ್ನ 7 ಜನ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಇನ್ನೇನು ಮೂವಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಇಂಟರ್ವಲ್ ಬಿಟ್ಟಿದೆ, ತಿನ್ನಕ್ಕೆ ತಗೊಳಕ್ ಬಂದಿದ್ದೀವಿ. ಅವ್ರನ್ನೆಲ್ಲ ಒಳಗಡೆ ಕೂರಿಸಿದ್ದೀವಿ, ಲೇಟ್ ಆಗುತ್ತೆ ಅಂತ. ನಾವು ಆಲ್ರೆಡಿ ನೋಡಿರೋದ್ರಿಂದ ತಗೊಳಕ್ ಬಂದಿದ್ದೀವಿ. ಸೇಮ್ ನಿಕ್ಕಿ ತರಾನೇ ಆಡಿದ್ರು ಮೊನ್ನೆ. ಇವ್ರ ಮುಂದೆ ಎಲ್ಲ ಸ್ವಲ್ಪ ಆಕ್ಟ್ ಮಾಡಿದೆ. ನವಾಜ್ ಅವ್ರಂತೂ ಫುಲ್ ಎದ್ರುಕೊಂಡ್ಬಿಟ್ಟಿದ್ರು. ಅದರಿಂದ ಅಮ್ಮನ್ ಮಕ್ಕ ನೋಡಕ್ ಆಗ್ತಿಲ್ಲ ನನಗೆ. ಸರಿಯಾಗಿ ಎದ್ರುಕೊಂಡಿದ್ರು ಇವರು. ಮತ್ತೆ ಇಲ್ಲಿ ಪ್ರವೀಣ್ ಅವರು, ಇವರಿಬ್ರು ಮಾತ್ರ ಫುಲ್ ಎದ್ರುಕೊಂಡಿದ್ರು. ಉದಯ್ ಅವ್ರೇನ್ ಭಯ ಪಡ್ಕೊಂಡಿರ್ಲಿಲ್ಲ. ಫಿಲಮ್ ಅಲ್ಲಿ ಹೀರೋಯಿನ್ ಹೆಂಗ್ ಆಡ್ತಾಳೆ ಹಂಗೆ ಆಡ್ತಾರೆ ಗಾಯ್ಸ್ ಇವರು. ನಾನೆಲ್ಲ ಇವ್ರು ಆಡೋದು. ಅದಾದ್ರೂ ಫಿಲಮ್ ಗಾಯ್ಸ್, ಇದು ರಿಯಲ್ ಲೈಫ್ ಅಲ್ಲಿ. ಮೂವಿ ಮುಗಿದು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಸೀದಾ ಬ್ಯಾಂಗ್ಳೂರ್ ಹೋಗ್ಬೇಕು. ಇದು ಬೆಂಗಳೂರು, ಇದು ಮೈಸೂರು, ಕರ್ನಾಟಕ, ಬಟ್ ನಾಟ್ ಬ್ಯಾಂಗ್ಳೂರ್. ವಿ ಆರ್ ಇನ್ ಮೈಸೂರು. ಸೊ ಗ್ಯಾಸ್, ಮೈಕ್ ಇಲ್ಲ, ಬೇಸ್ಮೆಂಟ್ ಅಲ್ಲಿ ಬೇರೆ ಇದ್ದೀವಿ, ವಾಯ್ಸ್ ಎಕೋ ಬರ್ತಾ ಇರುತ್ತೆ. ಹೆಂಗಿತ್ತು ಹೇಳಿ ಮೂವಿ ಬಗ್ಗೆ ಹೇಳ್ಬೇಕಾ? ನಿಕ್ಕಿ ಇಲ್ಲ ಅಂದ್ರೆ ನಾನು ತುಂಬಾ ಬೆಳಗ್ಗೆಯಿಂದ ಕಾತ್ರದಿಂದ ಕಾಯ್ತಾ ಇದ್ದೆ. ಮೊನ್ನೆ ನಿಮ್ಮನ್ನ ಅವಾಂತರದಲ್ಲಿ ನೋಡಿ ಎಲ್ಲ ಹುಡುಗರು ಹೇಳ್ತಾ ಇದ್ರು, ಎದುರ್ಕೊತಾ ಇದ್ರು ನೀವು ಮಾಡಿದ್ದೆಲ್ಲ ಸೀನ್ಸ್. ಬಟ್ ಮೂವಿ ಚೆನ್ನಾಗಿದೆ, ಕಮ್ಮಿ ಬಜೆಟ್ ಅಲ್ಲಿ ಮಾಡಿರೋ ಮೂವಿ. ಇಟ್ಸ್ ಅರ್ನ್ ಮೋರ್ ದೆನ್ 1400 crores ಅಂದ್ರೆ ಇಟ್ಸ್ ನಾಟ್ ಅ ಜಾಬ್ ಫಾರ್ಸ್. ಇಟ್ಸ್ ಗುಡ್. ಅಂಡ್ ಮೂವಿ ಆಲ್ಸೋ ಚೆನ್ನಾಗಿದೆ. ಬಟ್ ಔಟ್ ಆಫ್ ಕಂಟ್ರಿಲೆಲ್ಲ ಕೆಲವೊಂದು ಸೀನ್ಸ್ ಇನ್ನೂ ತುಂಬಾ ವಿಯರ್ಡ್ ಆಗಿದೆ ಅಂತ ಕೇಳ್ಪಟ್ಟೆ. ಬಟ್ ಇಂಡಿಯಾದಲ್ಲಿ ಅದೆಲ್ಲ ಕಟ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು, ನೋಡ್ಬೋದು. ಆಕ್ಚುಲಿ ಏನಂದ್ರೆ ಉದಯ್ ಅವ್ರು ನೋಡಕ್ ಬಂದಿದೆ ಬೇರೆ ಸೀನ್ಸ್, ಬಟ್ ಆ ಸೀನ್ಸ್ ಕಟ್ ಮಾಡಿದ್ದಾರೆ. ಅದಕ್ಕೆ ಅವರು ಫೋನಲ್ಲೇ ನೋಡ್ತಾ ಇದ್ರು. ಅವ್ರ ಮೂವಿನೇ ನೋಡಿಲ್ಲ, ಮೊಬೈಲಲ್ಲೇ ಎಲ್ಲ ಇನ್ನೊಂದು ಕೇಳಿ. ಆಮೇಲೆ ಆಮೇಲೆ ಉದಯ್ ಅವ್ರು ನೋಡ್ತಾ ಹಾಟ್ಸ್ಪಾಟ್ ಆನ್ ಮಾಡಿ ಅವಾಗ ಅರ್ಥ ಆಯ್ತು ನನಗೆ. ಫುಲ್ HD ನೋಡಿರೋದು, ಇಂಟರ್ನೆಟ್ ಖಾಲಿ ಆಗಿದೆ. ಹೈ ಡೆಫಿನೇಷನ್ ಫುಲ್ HD ನೋಡಿರೋದು, ಗ್ಲಿಚ್ಚೇ ಇಲ್ಲ. ಮತ್ತೆ ಟ್ರಿಪ್ ಎಲ್ಲಿಂದ ಸ್ಟಾರ್ಟ್ ಮಾಡಿದೀವಿ, ಅಲ್ಲೇ ಎಂಡ್ ಮಾಡೋಣ ಅಂತ ಬಂದಿದೀವಿ. ಫಿಶ್ಲ್ಯಾಂಡ್, ಪೂಜಾರೀಸ್ ಫಿಶ್ಲ್ಯಾಂಡ್, ಸಾರಿ. ನಮಸ್ಕಾರ ಅಂತ ಹೇಳ್ಬಿಟ್ಟು ಈ ಎಣ್ಣ ಫಸ್ಟ್ ಹಾಕೊಡಿ, ಯಾಕಂದ್ರೆ
ನಿದ್ದೆಯಿಂದ ಎಲ್ಲ ಎದ್ದಿದ್ದಾರೆ. ಸುಚಿತ್ರ ಅವರು ಇವಾಗ ಕೈ ಇಳಿಸಿ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಭಯ ನಿದ್ದೆ ಎಳಿತಾ ಇದೆ ಕಣಮ್ಮ, ಡ್ರೈವ್ ಮಾಡಿ ಮಾಡಿ ಅವಾಗ. ಅಯ್ಯೋ ಹೌದಪ್ಪ. ನೀನು ಫೋನ್ ಎತ್ತಿದ್ರೆ ವ್ಲಾಗ್ ಮಾಡಕ್ ನಿದ್ದೆನೇ ಕಣಮ್ಮ ಬರೋದು ನನಗೆ. ಇವರಿಗೆ ಎಷ್ಟು ಕೊಬ್ಬು ಸೊ ಗಂಟೆ 2 ಗಂಟೆ ಸ್ಟಿಲ್ ಇನ್ನೂ ಕೂಡ ಕಾವ್ಸ್ ಅವ್ರನ್ನ ಕಪ್ಪೆ ಕಾವ್ಯ ಅವ್ರನ್ನ ಮನೆಗೆ ಬಿಡೋದು ಬಾಕಿ ಇದೆ. ಯಾವಾಗೂ ಅಮ್ಮ ಅಪ್ಪ ನೋವು ಅದರಲ್ಲೇ ಇರ್ತಾರೆ. ಬಾಯ್ ಬಾಯ್. ಯೋ ಪ್ಲಾನ್ ಗೀನ್ ಹಾಕಿದ್ದೇನೆ ಮುಂಚೆನೆ. ಪ್ಲಾನ್ ಗೀನ್ ಹಾಕಿದ್ದೇನೆ ಹಿಂದೆ. ಬಾಯ್ 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 ಕೃತಿ. ಬಾಯ್ ಬಾಯ್. ಬಾಯ್ ಅವರೇ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. Bye. Thank you for coming with us. A great time with us. Is it? Yeah. Thank you. Bye. ಬಾಯ್ ಬಾಯ್. ಬಾಯ್ ಯಶವಂತ್ ಅವರೇ. ಅಳ್ತಾ ಇದ್ದೀರಾ? ಅಳ್ಬೇಡಿ. ತವರು ಕಾದಿದೆ. 3 ಗಂಟೆ ರಾತ್ರಿಗೆ ಬಂದರು ನಮ್ಮಮ್ಮ. ಪಾಪ ಅಡುಗೆ ಮಾಡಿಕೊಡ್ತಾ ಇದ್ದಾರೆ ನನಗೆ ತಿನ್ನಕ್ಕೆ. ಎಷ್ಟು ಲವ್ ನೋಡಿ ನನ್ನ ಮೇಲೆ ನಮ್ಮಮ್ಮಂಗೆ. ಬರೋ ಅಷ್ಟರಲ್ಲಿ ಒಳ್ಳೆ ಮತ್ತೆ ಅರ್ಧ ಗಂಟೆಗೆ ಬರ್ತೀನಿ ನಾನು ಮಲ್ಕೋಬೇಕು ಬೇಡ ಇದು ಥರ ಆಡ್ತಾ ಇದ್ರು. ಬರ್ತಾರಲ್ಲ ಎಚ್ಚರಿಕೆ ನಾನು ನಿದ್ದೆ ಗಂಟೆ ಮೈಸೂರು ರೈಲಲ್ಲಿ ಇದ್ಕೊಂಡು 1 ಅವರ್ ಅಂತ ಅಂದಿದ್ದೀನಿ. 3 ಅವರ್ 1 ಅವರ್ ಅಂತ ಅಂದಿದ್ದೀನಿ. ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ನಮ್ಮ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಗೈಸ್. ಬೈ ಬೈ.